ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಬಂಗುಡೆ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಧನಿಯಾ 1 ಟೇಬಲ್ ಸ್ಪೂನು, ಜೀರಿಗೆ 1/4 ಟೀ ಸ್ಪೂನು, ಬೆಳ್ಳುಳ್ಳಿ 4 ರಿಂದ 5 ಎಸಳು, ಶುಂಠಿ 1 ಸಣ್ಣ ತುಂಡು ಹಾಕ್ಕೊಂಡಿದ್ದೇನೆ, ಅರಶಿನ ಹುಡಿ ಅರ್ಧ ಟೀ ಸ್ಪೂನು, ಕಾಳು ಮೆಣಸು ಹಾಕ್ತಾ ಇದ್ದೇನೆ 1/4 ಟೀ ಸ್ಪೂನ್ನಷ್ಟು, ಬ್ಯಾಡಗಿ ಮೆಣಸು 10 ಇಲ್ಲದಿದ್ದರೆ 12 ತಗೊಳ್ಬೋದು. ಹುಣಸೆ ಹುಳಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ನಿಮಗೆ ರುಚಿಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದರೆ ಆಯಿತು. ಉಪ್ಪು ರುಚಿಗೆ ಬೇಕಾದಷ್ಟು. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಈಗೇನೆ ನೋಡಿ ತೋರಿಸ್ತಾ ಇದ್ದೀನಿ. ರುಬ್ಬಿದ ಮಸಾಲೆ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಂಗುಡೆ ಮೀನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ, ಈಗೇನೆ ಕಟ್ ಮಾಡಿಕೊಳ್ಬೇಕು. ಈಗ ಅದಕ್ಕೆ ಮಸಾಲೆ ತಾಗಿಸ್ತಾ ಇದ್ದೀನಿ. ಬಂಗುಡೆ ಇನ್ನೊಂದು ಸೈಡಿಗೆ ಕೂಡ ಮಸಾಲೆ ತಾಗಿಸ್ತಾ ಇದ್ದೀನಿ. ಈಗ ನೋಡಿ ಬಂಗುಡೆ ಮಧ್ಯ ಭಾಗಕ್ಕೆ ಕೂಡ ನಾನು ಮಸಾಲೆ ತಾಗಿಸ್ತಾ ಇದ್ದೇನೆ. ಕಟ್ ಮಾರ್ಕ್ ಹಾಕಿ ಮಸಾಲೆ ತಾಗಿಸೋದ್ರಿಂದ ಮೀನಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನಾನಿಲ್ಲಿ 3 ಬಂಗುಡೆ ಮೀನನ್ನು ತಗೊಂಡಿದ್ದೀನಿ. ಬಂಗುಡೆ ಮೀನಿಗೆ ಮಸಾಲೆ ತಾಗಿಸಿ ಆಗಿದೆ. ಈಗ ನಾನು ಇದನ್ನು ಅರ್ಧ ಗಂಟೆ ಹೊತ್ತು ಮ್ಯಾರಿನೇಟ್ಗೆ ಬಿಡ್ತಾ ಇದ್ದೀನಿ. ಇಲ್ಲಿ ನಾನು ಕಬ್ಬಿಣದ ಕಾವಲಿ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಈಗ ಬಿಸಿ ಆದ ನಂತರ ಮೀನು ಫ್ರೈ ಮಾಡಲಿಕ್ಕೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇರೆ ಎಣ್ಣೆ ಬೇಕಿದ್ದರೆ ಬೇರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಈಗ ಮೀನು ಒಂದು ಸೈಡ್ ಫ್ರೈ ಆಗಿದೆ, ಅದನ್ನು ಮಗುಚಿ ಹಾಕ್ಕೊಳ್ತಾ ಇದ್ದೀನಿ. ಮೀನಿನ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಬಂಗುಡೆ ಮೀನು ಫ್ರೈ ಆಗಿದೆ, ತೆಗೆದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.